ಹಾಯ್ ಸ್ನೇಹಿತರೆ, ಮತ್ತೊಂದು ವಿಚಾರದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೇನೆ. ನಾವು ತಿನ್ನುವ ಆಹಾರ ಕೇವಲ ನಮ್ಮ ಹೊಟ್ಟೆಯನ್ನು ತುಂಬಿಸುವುದಿಲ್ಲ. ಅದು ನಮ್ಮ ದೇಹಕ್ಕೆ ಶಕ್ತಿ ನೀಡುತ್ತದೆ, ನಮ್ಮ ಚೈತನ್ಯವನ್ನ ಪ್ರಭಾವಿಸುತ್ತದೆ ಮತ್ತು ನಮ್ಮ ಒಟ್ಟಾರೆ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾದ್ರೆ ಯಾವ ಆಹಾರ ಹೇಗಿರಬೇಕು? ನಾವು ಹೆಚ್ಚು ತಾಜಾ ಹಣ್ಣುಗಳು, ಅದರಲ್ಲೂ ಸೇಬು, ಬಾಳೆಹಣ್ಣು, ಕಿತ್ತಳೆ, ಪಪ್ಪಾಯ, ಸೀಬೆಹಣ್ಣು ಮುಂತಾದವುಗಳನ್ನು ದೇಹಕ್ಕೆ ಅಗತ್ಯವಾದ ವಿಟಮಿನ್, ಖನಿಜಾಂಶ ಮತ್ತು ನಾರಿನಾಂಶವನ್ನ ನೀಡುತ್ತವೆ. ಸೊಪ್ಪು ಮತ್ತು ತರಕಾರಿಗಳನ್ನ ತಿಂದಾಗ, ಅದರಲ್ಲೂ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕ್ಯಾರೆಟ್, ಬೀಟ್ರೋಟ್, ಸೌತೆಕಾಯಿ, ಬೀನ್ಸ್ ಮುಂತಾದವುಗಳು ದೇಹಕ್ಕೆ ವಿವಿಧ ಪೌಷ್ಟಿಕಾಂಶಗಳನ್ನು ನೀಡುತ್ತದೆ. ನಮ್ಮ ಊಟದ ತಟ್ಟೆಯಲ್ಲಿ ತರಕಾರಿಗಳಿಗೆ ಪ್ರಮುಖವಾದ ಸ್ಥಾನವನ್ನ ನೀಡಬೇಕು. ನಂತರದಲ್ಲಿ ಬೇಳೆಕಾಳು ಮತ್ತು ಮೊಳಕೆ ಕಟ್ಟಿದ ಕಾಳುಗಳು, ಕಡಲೆ, ಹೆಸರು ಬೇಳೆ, ಹುಳ್ಳಿಕಾಳು, ತೊಗರಿ ಬೇಳೆ ಮುಂತಾದವುಗಳು ಪ್ರೋಟೀನ್ ಮತ್ತು ನಾರಿನ ಅಂಶವನ್ನ ಹೆಚ್ಚಾಗಿ ನಮಗೆ ನೀಡ್ತವೆ. ಅದರಲ್ಲೂ ನಂತರದಲ್ಲಿ ಧಾನ್ಯಗಳಾಗಿ ನಾವು ಸೇವಿಸುವಂಥದ್ದು ರಾಗಿ, ಜೋಳ, ಸಜ್ಜೆ, ನವಣೆ, ಅಕ್ಕಿ, ಗೋಧಿ ಮುಂತಾದವುಗಳು ನಮ್ಮ ದೇಹದ ಅಗತ್ಯಕ್ಕೆ ತಕ್ಕಂತೆ ಸಮತೋಲನದಿಂದ ಸೇವಿಸಬಹುದು. ಬೀಜಗಳು ಮತ್ತು ಒಣಹಣ್ಣುಗಳು ಕೂಡ ನಮ್ಮ ಈ ಆಹಾರ ಪದ್ಧತಿಯಲ್ಲಿ ಇರಬೇಕು. ಅದರಲ್ಲೂ ಬಾದಾಮಿ, ವಾಲ್ನಟ್, ಕಡಲೆಕಾಯಿ, ಎಳ್ಳು, ಅಗಸೆ ಬೀಜ ಮುಂತಾದವುಗಳಲ್ಲಿ ಆರೋಗ್ಯಕರ ಕೊಬ್ಬುಗಳು ಮತ್ತು ಇತರೆ ಪ್ರೋಟೀನ್ ಅಂಶಗಳಿರ್ತದೆ. ಆದರೆ ಅವುಗಳನ್ನು ಕೂಡ ಮಿತ ಪ್ರಮಾಣದಲ್ಲಿ ಸೇವಿಸುವುದು ಕೂಡ ಬಹಳ ಮುಖ್ಯ. ಹಾಗಾದ್ರೆ ಮನಸ್ಸಿಗೆ ಆಹ್ಲಾದ ನೀಡುವಂತ ಆಹಾರ ಯಾವುದು? ಒಂದು ಆಹಾರ ತಿಂದ ತಕ್ಷಣವೇ ಮನಸ್ಸು ಸಂತೋಷವಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ಸಮತೋಲನದ ಪೌಷ್ಟಿಕ ಆಹಾರ, ಸಾಕಷ್ಟು ನೀರು ಮತ್ತು ನಿಯಮಿತ ಊಟದ ಅಭ್ಯಾಸ ನಮ್ಮ ದೇಹದ ಆರೋಗ್ಯ ಮತ್ತು ಒಟ್ಟಾರೆ ಮಾನಸಿಕ ಕ್ಷೇಮಕ್ಕೆ ಸಹಕಾರಿಯಾಗಬಹುದು. ವಿಶೇಷವಾಗಿ ಹಣ್ಣುಗಳು, ತರಕಾರಿಗಳು, ಬೇಳೆಕಾಳುಗಳು, ಸಂಪೂರ್ಣ ಧಾನ್ಯಗಳು, ಬೀಜಗಳು ಮತ್ತು ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರುವಂತಹ ಆಹಾರಗಳನ್ನು ನಿಯಮಿತವಾಗಿ ಸೇವಿಸಬಹುದು. ಉತ್ತಮ ಆಹಾರ ಪದ್ಧತಿಯ ಭಾಗವಾಗಿ ಈ ಒಂದು ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನೊಂದು ಕಡೆ ಯೋಚನೆ ಮಾಡೋದಾದ್ರೆ, ಅತಿಯಾದ ಸಕ್ಕರೆ, ಹೆಚ್ಚು ಕರಿದ ಆಹಾರ, ಅತಿಯಾದ ಸಂಸ್ಕರಿಸಿದ ಆಹಾರ, ಜಂಕ್ ಫುಡ್ ಮತ್ತು ಅತಿಯಾದ ಉಪ್ಪು ಹೊಂದಿರುವಂತಹ ಆಹಾರ ಪದಾರ್ಥಗಳನ್ನು ಪದೇ ಪದೇ ಸೇವಿಸುವ ಅಭ್ಯಾಸವನ್ನು ನಾವೆಲ್ಲರೂ ಕಡಿಮೆ ಮಾಡಬೇಕು. ಇಲ್ಲಿ ಒಂದು ಮುಖ್ಯವಾದ ವಿಚಾರವನ್ನ ಮರಿಲೇಬಾರದು ಗೆಳೆಯರೆ. ಏನಂದ್ರೆ, ಆಹಾರ ಒಳ್ಳೆಯದಾಗಿದ್ದರೆ ಅತಿಯಾಗಿ ತಿನ್ನುವುದು ಕೂಡ ಒಳ್ಳೆಯದಲ್ಲ. ದೇಹಕ್ಕೆ ಬೇಕಾದಷ್ಟು ತಿನ್ನಬೇಕು, ಹಸಿವನ್ನು ಗಮನಿಸಬೇಕು, ನಿಧಾನವಾಗಿ ತಿನ್ನಬೇಕು, ಆಹಾರವನ್ನ ಚೆನ್ನಾಗಿ ಜಗಿದು ತಿನ್ನಬೇಕು ಮತ್ತು ಊಟದ ಜೊತೆಗೆ ಸಾಕಷ್ಟು ನೀರು, ಉತ್ತಮ ನಿದ್ರೆ ಮತ್ತು ಪ್ರತಿದಿನ ದೈಹಿಕ ಚಟುವಟಿಕೆಗಳಿಗೂ ಕೂಡ ನಮ್ಮ ಜೀವನ ಶೈಲಿಯನ್ನೇ ಅಳವಡಿಸಿಕೊಳ್ಬೇಕು. ಹೀಗಾಗಿ ನಮ್ಮ ತಟ್ಟೆಯಲ್ಲಿ ನಾವು ಒಂದು ಸಣ್ಣ ಆರೋಗ್ಯದ ಪ್ಲೇಟ್ ಎಂದುಕೊಳ್ಳಬೇಕು. ಅರ್ಧದಷ್ಟು ತರಕಾರಿ ಮತ್ತು ಹಣ್ಣುಗಳಿಗೆ, ಉತ್ತಮ ಪ್ರಮಾಣದ ಬೇಳೆಕಾಳು ಅಥವಾ ಇತರೆ ಪ್ರೋಟೀನ್ ಮೂಲಗಳಿಂದ ಮತ್ತು ಅಗತ್ಯ ಪ್ರಮಾಣದ ಧಾನ್ಯಗಳಿಗೆ ಕೂಡ ಪ್ರಮುಖ ಸ್ಥಾನವನ್ನ ನೀಡಬೇಕು. ನಮ್ಮ ಆಹಾರದಲ್ಲಿ ಬಣ್ಣಗಳ ವೈವಿಧ್ಯತೆ ಹೆಚ್ಚಿದಷ್ಟು ವಿವಿಧ ಪೋಷಕಾಂಶಗಳು ಕೂಡ ಹೆಚ್ಚುತ್ತದೆ. ಆದ್ರಿಂದ ರುಚಿಗಾಗಿ ಮಾತ್ರ ತಿನ್ನಬೇಡಿ, ಶಕ್ತಿಗಾಗಿ ತಿನ್ನಿ. ಹೊಟ್ಟೆ ತುಂಬಿಸಲು ಮಾತ್ರ ತಿನ್ನಬೇಡಿ, ದೇಹವನ್ನು ಪೋಷಿಸಲು ತಿನ್ನಿ. ಮನಸ್ಸನ್ನು ಖುಷಿಯಾಗಿರಬೇಕೆಂದು ಮಾತ್ರ ಆಹಾರವನ್ನು ಹುಡುಕಬೇಡಿ, ಮನಸ್ಸು ಮತ್ತು ದೇಹ ಎರಡನ್ನೂ ಆರೋಗ್ಯವಾಗಿಡುವ ಆಹಾರ ಪದ್ಧತಿಯನ್ನ ಬೆಳೆಸ್ಕೊಳ್ಳಿ. ಯಾಕೆಂದ್ರೆ ನಮ್ಮ ತಟ್ಟೆಯಲ್ಲಿ ಏನಿದೆ ಎಂಬುದು ನಮ್ಮ ಜೀವನ ಶೈಲಿಯಲ್ಲಿ ಏನಿದೆ ಎಂಬುದನ್ನು ಹೇಳುತ್ತದೆ. ಇಂದಿನ ನಮ್ಮ ಆಹಾರವನ್ನು ಬದಲಾಯಿಸುವುದಷ್ಟೇ ಅಲ್ಲ, ಆಹಾರದ ಬಗ್ಗೆ ಆಲೋಚನೆಯನ್ನು ಕೂಡ ನಾವು ಬದಲಾಯಿಸಬೇಕು. ಆಹಾರವೇ ಜೀವನ, ಜೀವನವೇ ಉಲ್ಲಾಸ. ಇದನ್ನು ಯಾವತ್ತೂ ಕೂಡ ಮರಿಬೇಡಿ. ಆಹಾರ ಸರಿಯಾಗಿದ್ದರೆ ನಮ್ಮ ಬದುಕು ಕೂಡ ಸರಿಯಾಗಿರುತ್ತೆ.